ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ದರವೇಶ ಗ್ರೂಪ್ ಪಾಲುದಾರರ ಮನೆ ಮೇಲೆ ಪೊಲೀಸ್ ದಾಳಿ, ಕೋಟಿ ನಗದು ಚಿನ್ನಾಭರಣ ಪತ್ತೆ. ದರವೇಶ ಗ್ರೂಪ್ ಬಂಧಿತ 3 ಜನರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಪೊಲೀಸರು. ಕೇಂದ್ರ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಪ್ರತಿಭಟನೆ. ಎಡದಂಡೆ ಕಾಲುವೆ ಮೈಲ್ 69 ನೀರು ಹರಿಸಲು ಒತ್ತಾಯಿಸಿ ಮನವಿ. ಇನ್ನು ಅನೇಕ ರೈತರಿಗೆ ಬಿಡುಗಡೆಯಾಗದ ಬರ ಪರಿಹಾರ ಕ್ರಮಕ್ಕೆ ನರಸಿಂಹನಾಯಕ್ ಆಗ್ರಹ. ದೇವದುರ್ಗ ತಾಲೂಕಿನ ಮಲ್ದಗಲ್ ಪಂಚಾಯಿತಿ ಪಿಡಿಒರಿಂದ ಹೆಚ್ಚುವರಿ ಮನೆ ಮಂಜೂರು ಹೆಸರಿನಲ್ಲಿ ಅಕ್ರಮ ಹಣ ಸಂಗ್ರಹ, ತನಿಖೆಗೆ ಭೀಮರಾಯ ಹೊಸ ಮನವಿ ಒತ್ತಾಯ. ನಗರದಲ್ಲಿ ಹೈಟೆಕ್ ಶೌಚಾಲಯ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಮನವಿ. ವಾರ್ಡ್ 29ರಲ್ಲಿ ಹೆಚ್ಚುವರಿ ಅಂಗನವಾಡಿ ರದ್ದಿಗೆ ಒತ್ತಾಯಿಸಿ ಮನವಿ. ವಾರ್ತೆಗಳ ವಿವರ. ನಗರದ ದರ್ವೇಶ ಗ್ರೂಪ್ನಿಂದ ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ತಂಡ ತನಿಖೆ ಮುಂದುವರೆಸಿದ್ದು, ಓದ್ಗಲ್ ರಸ್ತೆಯಲ್ಲಿರುವ ಸೈಯದ್ ವಾಸಿಂ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿ 2 ಕೋಟಿ ರೂಪಾಯಿ ಅಧಿಕ ನಗದು ಹಣ, ಚಿನ್ನಾಭರಣ ಹಾಗೂ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ದರವೇಶ ಗ್ರೂಪ್ ಹೆಸರಿನಲ್ಲಿ ಸಾರ್ವಜನಿಕರಿಂದ ಹಣ ಹೂಡಿಕೆ ಮಾಡಿಕೊಂಡು ಶೇಕಡ 10ರಷ್ಟು ಬಡ್ಡಿ ನೀಡುವುದಾಗಿ ನಂಬಿಸಿ ಬಾಂಡ್ ನೀಡಿ ಸಂಸ್ಥೆ ಕೋಟಿ ಹಣ ಸಂಗ್ರಹಿಸಿತ್ತು. ಯಾವಾಗ ಬಡ್ಡಿ ನೀಡದೇ ಇದ್ದಾಗ ಪ್ರಶ್ನಿಸಲು ಮುಂದಾದ ಜನರಿಗೆ ಸಂಸ್ಥೆಯಲ್ಲಿ ಹೂಡಿದ ಹಣ ಮರಳಿ ಬರುವುದಿಲ್ಲ ಎಂದು ಖಾತ್ರಿ ಮಾಡಿಕೊಂಡು ದೂರು ನೀಡಲಾಗಿದೆ. ದರವೇಶನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸೈಯದ್ ವಾಸಿಂ ಮನೆಯಲ್ಲಿ ಕೋಟಿ ಹಣ ಪತ್ತೆಯಾಗಿರುವುದು ಮತ್ತಷ್ಟು ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಜನರಿಂದ ಸಂಗ್ರಹಿಸಲಾಗಿರುವ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿ ಹಣ ಮರಳಿಸುವುದಾಗಿ ನಂಬಿಸಿದ್ದ ಏಜೆಂಟ್ಗಳು ಕಂಬಿ ಎಣಿಸುತ್ತಿದ್ದಾರೆ. ಮೂಲ ವಾರಸುದಾರ ಮಹಮ್ಮದ್ ಸೂಜಾ ತಲೆಮರೆಸಿಕೊಂಡಿದ್ದಾನೆ. ಬಂಧಿತ 3 ಜನರನ್ನು ವಿಚಾರಣೆ ನಡೆಸಿರುವ ತಂಡ ನೀಡಿರುವ ಮಾಹಿತಿ ಆಧರಿಸಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ. हाँ ये मशीन है वो ऐसा ही मशीन है। आगे का होने जो कभी टी शर्ट पहने बबलू। हाँ अंदर गए। जी में बैठे हो ना। हाँ है ना जीप में है बबलू भाई। नहीं निकला
ವಶಪಡಿಸಿಕೊಂಡಿರುವ ನಗದು ಹಣದ ಖಚಿತ ಮೌಲ್ಯವೆಷ್ಟು ಎಂಬುದು ತಿಳಿದು ಬಂದಿಲ್ಲ. ಸಿಐಡಿ ಎಸ್ಪಿ ಪುರುಷೋತ್ತಮ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತಿದೆ. ವಶಪಡಿಸಿಕೊಂಡಿರುವ ನಗದು ಹಣ ಹಾಗೂ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ. ಜನರ ಹಣವನ್ನು ಇಷ್ಟೊಂದು ಪ್ರಮಾಣದಲ್ಲಿ ನಗದು ರೂಪದಲ್ಲಿ ಸಂಗ್ರಹಿಸಿರುವ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಮತ್ತೋರ್ವ ಆರೋಪಿ ಬಬ್ಲು ಮನೆ ತಪಾಸಣೆ ಸಹ ನಡೆಸಲಾಗಿದೆ ಎಂದು ಹೇಳಲಾಗಿದ್ದು ಖಚಿತಪಟ್ಟಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿ ವಂಚನೆಗೆ ಒಳಗಾದವರು ದೂರು ಮಾಹಿತಿಯನ್ನು ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ದರ್ವೇಶ ಗ್ರೂಪ್ನಲ್ಲಿ ಹಣ ಹೂಡಿದ್ದ ವ್ಯಕ್ತಿಗೆ ವಂಚನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಬಂಧಿತರನ್ನು ಸೋಮವಾರದಂದು 2ನೇ ಹೆಚ್ಚುವರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ದರ್ವೇಶ ಗ್ರೂಪ್ನ ಪಾಲುದಾರರಾದ ಸೈಯದ್ ವಸೀಂ, ಸೈಯದ್ ಮಸ್ಕಿನ್, ಬಬ್ಲು ಎಂಬುವರು ಹೂಡಿಕೆ ಮಾಡಿದ ಹಣ ನೀಡದೆ ವಂಚಿಸಿದ್ದಾರೆ ಎಂದು ವೆಂಕಟೇಶ ಎಂಬುವರು ರಾಯಚೂರು ಅಪರಾಧ ವಿಭಾಗದ ಪೊಲೀಸರು ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರ ನಡೆಸಿದ ಪೊಲೀಸರು 3 ಜನರನ್ನು ಬಂಧಿಸಿದ್ದರು. ಬಂಧಿತ 3 ಜನ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಗ್ರೂಪ್ ಮುಖ್ಯಸ್ಥ ಮೊಹಮ್ಮದ್ ಸುಜಾ ಸೇರಿ 4 ಜನರ ವಿರುದ್ಧ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿ ನ್ಯಾಯಾಧೀಶರು ವಿಚಾರಣೆಯನ್ನು ಮುಂದೂಡಿದರು. ಕೇಂದ್ರ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗಳಿಗೆ ಕತ್ತರಿ ಹಾಕಿರುವುದನ್ನು ಖಂಡಿಸಿ ನಗರದ ಡಿಸಿ ಕಚೇರಿ ಮುಂದೆ ಸಿಪಿಐ-ಎಂಎಲ್ ರೆಡ್ ಸ್ಟಾರ್ ತಾಲೂಕು ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಅಲ್ಪಸಂಖ್ಯಾತರ ಬಗೆಗಿನ ಅಸಹಿಷ್ಣುತೆ ಮತ್ತು ದ್ವೇಷದ ಮನಸ್ಥಿತಿಯ ಮುಂದುವರಿಕೆಯೇ ಮೋದಿ ಸರ್ಕಾರದ ಬಜೆಟ್ನಲ್ಲಿ ಕಾಣುತ್ತಿದೆ. ಒಂದೆಡೆ ಅಲ್ಪಸಂಖ್ಯಾತ ಇಲಾಖೆಗೆ ಬಜೆಟ್ ಪಾಲು ಹೆಚ್ಚಿದಂತೆ ಕಂಡರೂ ಇನ್ನೊಂದೆಡೆ ಸದ್ದಿಲ್ಲದೆ ಯೋಜನೆಗಳು ಇಲ್ಲವಾಗುತ್ತಿವೆ. ಪ್ರಧಾನಮಂತ್ರಿ ಜನ ವಿಕಾಸ ಕಾರ್ಯಕ್ರಮ ಯೋಜನೆಗೆ 300 ಕೋಟಿ ರೂಪಾಯಿ ಹೆಚ್ಚಿಸಲಾಗಿದೆ. ಇದು ದೇಶಾದ್ಯಂತ 1300 ಅಲ್ಪಸಂಖ್ಯಾತ ಬಾಹುಲ್ಯ ಪ್ರದೇಶದಲ್ಲಿ ಕುಂಠಿತ ಅಭಿವೃದ್ಧಿಯನ್ನು ಸರಿಪಡಿಸಲು ಬಳಕೆಯಾಗುವ ಯೋಜನೆ. ಇದರ ಮೂಲಕ ಅಲ್ಪಸಂಖ್ಯಾತರ ಖಾತೆಯ ಬಜೆಟ್ ಹೆಚ್ಚಿಸಿದಂತೆ ತೋರಿಸಿ ಅಲ್ಪಸಂಖ್ಯಾತರಿಗೆ ನೆರವಾಗುವ ಯೋಜನೆಗಳಿಗೆ ಕತ್ತರಿ ಹಾಕಲಾಗಿದೆ ಎಂದು ಆಪಾದಿಸಿದ್ದಾರೆ. ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಯೋಜನೆಗಳಲ್ಲಿ ಕಡಿತವಾಗಿದೆ. ಕಳೆದ ವರ್ಷ ನೀಡಲಾಗಿದ್ದ 64.4 ಕೋಟಿ ರೂಪಾಯಿ ಹೋಲಿಸಿದರೆ ಅದು ಈ ಸಲ 3 ಕೋಟಿ ರೂಪಾಯಿಗೆ ಇಳಿದಿದೆ. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮಕ್ಕೆ ಹಂಚಿಕೆ ಮಾಡಬೇಕಿದ್ದ ಮೊತ್ತವನ್ನು ಕೂಡ ಈ ಬಾರಿ ನಿಗದಿಪಡಿಸಿಲ್ಲ. ದಲಿತ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಮಾಡ್ತಕ್ಕಂಥ ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ವಿರೋಧ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ದಲಿತ ಅಲ್ಪಸಂಖ್ಯಾತರಿಗೆ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ಅನ್ಯಾಯ ಮಾಡ್ತಕ್ಕಂಥ ಕರ್ನಾಟಕ ಯೋಜನೆಗಳಿಗೆ ಕತ್ತರಿ ಹಾಕಿರ್ತಕ್ಕಂಥ ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ. ಕಳೆದ ಬಾರಿ 61 ಕೋಟಿ ರೂಪಾಯಿ ಒದಗಿಸಲಾಗಿತ್ತು. ಇನ್ನೊಂದೆಡೆ ಶಿಕ್ಷಣ ಸಬಲೀಕರಣದ ಅನುದಾನವನ್ನು 1689 ಕೋಟಿ ರೂಪಾಯಿಯಿಂದ 1575 ಕೋಟಿಗೆ ಇಳಿಸಲಾಗಿದೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಕಳೆದ ವರ್ಷ 433 ಕೋಟಿ ರೂಪಾಯಿ ಇದ್ದು ಈ ಸಲ 326.2 ಕೋಟಿ ರೂಪಾಯಿಗೆ ಇಳಿದಿದೆ. ಮೌಲಾನಾ ಆಜಾದ್ ರಾಷ್ಟ್ರೀಯ ಫೆಲೋಶಿಪ್ 96 ಕೋಟಿ ರೂಪಾಯಿಯಿಂದ 45 ಕೋಟಿ ರೂಪಾಯಿಗೆ ಇಳಿಸಲಾಗಿದೆ ಎಂದು ತಿಳಿಸಿದ್ದಾರೆ.
ವಿದ್ಯಾರ್ಥಿಗಳಿಗೆ ಮಾಸಿಕ 1,000 ರೂಪಾಯಿವರೆಗೆ ನೀಡುತ್ತಿದ್ದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು 1 ರಿಂದ 8ನೇ ತರಗತಿಗಳಿಗೆ ರದ್ದುಗೊಳಿಸಲಾಗಿತ್ತು. ಆದರೆ 9 ರಿಂದ 10ನೇ ತರಗತಿಗಳಿಗೆ ಸ್ಕಾಲರ್ಶಿಪ್ ಮುಂದುವರೆದಿದೆ. ತೋರಿಕೆಗೆ ಮಾತ್ರವೇ ಹೆಚ್ಚಿದಂತೆ ಕಾಣುವ ಮೋದಿ ಸರ್ಕಾರದ ಅಲ್ಪಸಂಖ್ಯಾತರ ಖಾತೆಯ ಬಜೆಟ್ ಪಾಲು ವಾಸ್ತವದಲ್ಲಿ ಆ ಸಮುದಾಯಕ್ಕೆ ಸಿಗಬೇಕಾದ ಸೌಲಭ್ಯಗಳು, ಸಹಾಯಗಳನ್ನು ಒಂದೊಂದಾಗಿ ಕಡಿತಗೊಳಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಲ್ಪಸಂಖ್ಯಾತ ವಿರೋಧಿ ಬಜೆಟ್ ಅನ್ನು ನಾವು ತಿರಸ್ಕರಿಸುವುದರೊಂದಿಗೆ ಅಲ್ಪಸಂಖ್ಯಾತರ ಪರವಾಗಿ ಅಭಿವೃದ್ಧಿಗಾಗಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ನಿಗದಿಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು. ಅಲ್ಪಸಂಖ್ಯಾತ ಇಲಾಖೆ ಯೋಜನೆಗಳಿಗೆ ಕತ್ತರಿ ಹಾಕಿದ ಮೋದಿ 3.0 ಬಜೆಟ್ ಅನ್ನು ಸಿಪಿಎಂ ತೀವ್ರವಾಗಿ ಖಂಡಿಸುತ್ತದೆ. ಅಲ್ಪಸಂಖ್ಯಾತರ ಬಗೆಗಿನ ಅಹಿಷ್ಣುತೆ ಮತ್ತು ದ್ವೇಷದ ಮನಸ್ಥಿತಿಯ ಮುಂದುವರಿಕೆ ಮಂಗಳವಾರ ಮಂಡಿಸಲಾದ ಮೋದಿ ಸರ್ಕಾರದ ಬಜೆಟ್ನಲ್ಲಿ ಕಾಣುತ್ತಿದೆ. ಒಂದೆಡೆ ಅಲ್ಪಸಂಖ್ಯಾತ ಇಲಾಖೆಗೆ ಬಜೆಟ್ ಪಾಲು ಹೆಚ್ಚಿದಂತೆ ಕಂಡರೂ ಕೂಡ ಇನ್ನೊಂದೆಡೆ ಸದ್ದಿಲ್ಲದೆ ಯೋಜನೆ ಇಲ್ಲವಂತಾಗುತ್ತಿದೆ. ಸಚಿವಾಲಯದ ಒಟ್ಟು ಬಜೆಟ್ 2.7ರಷ್ಟು 3,98,000 5.3183 ಕೋಟಿಗೆ ಏರಿಕೆಯಾಗಿದೆಯೇನೋ ನಿಜ. ಆದರೆ ಹೆಚ್ಚಿನ ಅಲ್ಪಸಂಖ್ಯಾತ ಯೋಜನೆಗಳಿಗೆ ಕಡಿತಗೊಂಡಿದೆ. ಪ್ರಧಾನಮಂತ್ರಿ ಹಾಗೂ ಜನ ವಿಕಾಸ ಕಾರ್ಯಕ್ರಮ ಯೋಜನೆಗೆ ಈ ಸಂದರ್ಭದಲ್ಲಿ ಪಕ್ಷದ ತಾಲೂಕು ಕಾರ್ಯದರ್ಶಿ ಆರ್ ಹುಚ್ಚಾರೆಡ್ಡಿ, ಜಿಲ್ಲಾ ಸಮಿತಿ ಸದಸ್ಯರಾದ ಅಜಯ್ ಜಾಗೀರ್ದಾರ್, ಮುಖಂಡರಾದ ಸೈಯದ್ ಅಬ್ಬಾಸ್ ಅಲಿ, ಮಾರೆಪ್ಪ ಹರವಿ, ಆಂಜನೇಯ, ರಂಗಾರೆಡ್ಡಿ, ನಿರಂಜನ್ ಕುಮಾರ್, ಯಲ್ಲಪ್ಪ ಸೇರಿದಂತೆ ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ್ 69ರ ನಂತರದಲ್ಲಿ ನೀರಾವರಿಗಾಗಿ ನಿಗದಿಪಡಿಸಿದ್ದ ಭೂಪ್ರದೇಶವನ್ನು ಆಧರಿಸಿ ಆಯಾ ಭಾಗದ ಪ್ರಮಾಣಾನುಗತ ಅನುಸಾರ ರೈತರ ಜಮೀನುಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ವೇದಿಕೆ ಮುಖಂಡರು ನಗರದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಜುಲೈ 19ರಿಂದ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸಿದ್ದು, ಅಂದಿನಿಂದ ಇಂದಿನವರೆಗೆ ಮೈಲ್ ನಂಬರ್ 69 ಹಾಗೂ ಮೈಲ್ ನಂಬರ್ 104ರವರೆಗೆ ಹರಿಸಬೇಕಾದ ಪ್ರಮಾಣದ ನೀರು ಹರಿಸಿಲ್ಲ. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ನೀರಾವರಿ ಒಳಪಟ್ಟ ಪ್ರದೇಶ ಎಂದು ಗುರುತಿಸಿ ಪ್ರಕಟಿಸಿರುವ ಎಲ್ಲ ಜಮೀನುಗಳಿಗೆ ಕಾಲುವೆ ಮುಖಾಂತರ ನೀರು ಸರಿಯಾಗಿ ಹರಿಸಿ ಕೊಡುವ ಜವಾಬ್ದಾರಿ ಸರ್ಕಾರ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಮೇಲಿದೆ. ಆದರೆ ಅಧಿಕಾರಿಗಳು ಸರಿಯಾಗಿ ಜವಾಬ್ದಾರಿ ನಿರ್ವಹಿಸಿಲ್ಲ ಎಂದು ದೂರಿದ್ದಾರೆ. ಇತ್ತೀಚೆಗೆ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ ಮೇಲೆ 69ರಲ್ಲಿ ಕಾಲುವೆ ಮಧ್ಯದಲ್ಲಿ ನೇರವಾಗಿ ನಿಂತಿರುವ ಸರಿಯಾದ ಅಳತೆ ಪಟ್ಟಿ ಅಳವಡಿಸಲಾಗಿದೆ. ನೀರು ಬಿಟ್ಟ ನಂತರ ಪ್ರತಿ ಗಂಟೆಗೊಮ್ಮೆ ದಾಖಲಿಸಬೇಕು. ಗಂಟೆಗೊಮ್ಮೆ ನೀರಿನ ಗೇಜ್ ಪರಿಶೀಲಿಸಿ ಕೊನೆ ಭಾಗದ ರೈತರಿಗೆ ನೀರಿನ ತೊಂದರೆಯಾಗದಂತೆ ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಎಲ್ಲ ಹಿಡ್ಕೊಬೇಡಿ, ಎಲ್ಲ ನಿಂತ್ಕೊಂಡ್ರೆ ಸಾಕು, ಎಲ್ಲ ಹಿಡ್ಕೊಳ್ಳೋದು. ಮೆಟ್ರೋ ರೈಲ್ ಹೋಗ್ತದೆ. ರೈಟ್ ಸರ್. ದೊಡ್ಡ ಮಾಫಿಯಾ ಐತಲ್ಲಿ. ಆ ಮಾಫಿಯಾ ಹೆಂಗೆ ಬ್ರೇಕ್ ಮಾಡಬೇಕು ಏನೋ ಅದನ್ನು ನಮಗಂತ ತಿಳಿವಲ್ತದೆ. ಅದಕ್ಕೆ ಒಂದು ಸಮಗ್ರ ಒಂದು ಮೀಟಿಂಗ್ ಸೆನ್ಸರ್ ಡಿಪಾರ್ಟ್ಮೆಂಟ್ ಯಾರಿದಾರೋ ಅವನ್ನೆಲ್ಲ ಮೀಟಿಂಗ್ ಕರೆಸಿ ಅದಕ್ಕೆ ನಮ್ಮ ರೈತ ಮುಖಂಡರೆಲ್ಲ ಮೀಟಿಂಗ್ ಕರೆಸಿದ್ರೆ ಎಷ್ಟು ವರ್ಷದಿಂದ ಈ ಸಮಸ್ಯೆ? ಸುಮಾರು ಈಗ ಒಂದು 10 ವರ್ಷದಿಂದ ಜಾಸ್ತಿ ಉಲ್ಬಣಾಗ ಸರ್. ಮೊದಲು ಇದ್ದಿಲ್ಲ. ಮೊದಲು ಎಲ್ಲೇನೋ ಅಲ್ಲಿ 1 ಎಕರೆ ಇಲ್ಲೊಂದು ಎಕರೆ 5 ಎಕರೆ ಇದ್ದವು. ಇದ್ದರೆ ಏನಾದಲ್ಲ ಅದು ಸಣ್ಣದಾಗಿತ್ತು. ಇತ್ತೀಚೆಗೆ ಏನಾಗ್ಯದ, ಈಗ ನಾನೊಂದು ಸೀರಿಯಸ್ ಹೇಳ್ತೀನಿ. ಈಗ 2008ರಿಂದ ಏನು ಮೈನಾರಿಟಿ ಗೌರ್ಮೆಂಟ್ ಬಂದು ನೋಡಿ ಸರ್. ಮೈನಾರಿಟಿ ಗೌರ್ಮೆಂಟ್ ಬಂದ ಕೂಡಲೇ ಏನಾಗ್ತದೆ, MLAಗಳು ಮರ್ಜಿ ಕಾಯಕ್ಕೆ ಹೋಗಿ ಯಾರು ಏನು ಮಾಡಿದ್ರು ಸುಮ್ಮನೆ ಆಗಿಬಿಟ್ರು. ಈಗ ಅವಾಗ ಕಾರ್ಟಿಗೆಲ್ಲಿ ಈಗ ಕನಕಗಿರಿ ಕ್ಷೇತ್ರದಾಗ ಬರ್ತದಲ್ಲ, ಮೇಜರ್ ಇರೋದು ಅಲ್ಲೇ ನಮಗೆ ಸಮಸ್ಯೆ. ಅವ್ರೇನು ಮಾಡಿದರು, ಮೈನಾರಿಟಿ ಗೌರ್ಮೆಂಟ್ ಬಂದಾಗ ಅವರು ಎಕ್ಸ್ಟ್ರಾ ಡ್ರಾ ಮಾಡ್ಕೊಂಬಕ್ಕೆ ಸುಮ್ಮನೆ ಆಗಿಬಿಟ್ರು. ಆ ಕಡೆ ಲೆಫ್ಟ್ ಸೈಡ್ ಹೇಳ್ಯಾರ. ಈಗ ಏನಂದರೆ ಈಗ ಯಾವಾಗ ಕಂಟಿನ್ಯೂ ಈ ಸಲ ಏನಾದರೂ ಮೆಜಾರಿಟಿ ಗೌರ್ಮೆಂಟ್ ಬಂದು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶಂಕರಗೌಡ ಹರವಿ, ವಿ ಬಸನಗೌಡ, ಅಮರೇಶ್ ಹೊಸಮನಿ, RS ಪಾಟೀಲ್, H ವಿಶ್ವನಾಥ, ಶಿವಲಿಂಗಯ್ಯ ಸ್ವಾಮಿ, ರಮೇಶ್, ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು.
ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. ಜಿಲ್ಲೆಯಲ್ಲಿ ಬರ ಪರಿಹಾರ ಹಣ ಎಲ್ಲ ರೈತರಿಗೆ ಇನ್ನೂ ತಲುಪದೇ ಹೋಗಿದ್ದು, ಕೂಡಲೇ ಬಾಕಿ ಇರುವ ರೈತರಿಗೆ ಪರಿಹಾರ ಹಣ ಬಿಡುಗಡೆಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್ ಅವರು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಮಳೆಯಾಗಿದ್ದು ಬಿತ್ತನೆ ಚಟುವಟಿಕೆಗಳು ನಡೆಯುತ್ತಿವೆ. ಆದರೆ ಕಳೆದ ಬಾರಿ ಬರ ಪರಿಹಾರ ಹಣ ಇನ್ನೂ ಅನೇಕ ರೈತರ ಖಾತೆಗೆ ಸೇರಿಲ್ಲ. ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಅನೇಕ ನೆಪಗಳನ್ನು ಹೇಳುತ್ತಲೇ ಕಾಲ ದೂಡುತ್ತಿದ್ದಾರೆ. ಸಂಕಷ್ಟದಲ್ಲಿರುವ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ನಾಬಾರ್ಡ್ ನೀಡಲಾಗುವ ಸಾಲ ಮಿತಿಯನ್ನು ದ್ವಿಗುಣಗೊಳಿಸಿ ರೈತರಿಗೆ ಆರ್ಥಿಕ ನೆರವು ನೀಡಬೇಕು. ವಿದ್ಯುತ್ ಪರಿವರ್ತಕ ಅಳವಡಿಕೆ ಜೆಸ್ಕಾಂ ಅಧಿಕಾರಿಗಳು ರೈತರಿಂದ ಲಕ್ಷಗಟ್ಟಲೆ ಹಣ ನೀಡುವಂತೆ ಷರತ್ತು ಹಾಕುತ್ತಿದ್ದು ಕೂಡಲೇ ರದ್ದುಗೊಳಿಸಬೇಕು. ಬರಗಾಲದಲ್ಲಿ ಸಾಲ ಮಾಡಿರುವ ರೈತರ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ರೈತ ವೆಂಕಟೇಶ್ ಗುರ್ಜಾಪುರ್ ಅವರು ಮಾತನಾಡಿ, 6 ಪಥ ರಸ್ತೆ ನಿರ್ಮಾಣ ಮಾಡಲು ಭಾರತ ಮಾಲಾ ಯೋಜನೆಯಡಿ ರಸ್ತೆ ನಿರ್ಮಿಸಲಾಗುತ್ತಿದೆ. ಆದರೆ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೆ ನಿರ್ಮಿಸಲಾಗುತ್ತಿದೆ. ರೈತರ ಜಮೀನು ಮಧ್ಯೆ ರಸ್ತೆ ಹಾದು ಹೋಗಿದ್ದರಿಂದ ಜಮೀನಿಗೆ ಹೋಗಲು ರಸ್ತೆಯೇ ಇಲ್ಲದಂತಾಗಿದೆ. ಬೆಳೆ ಫಸಲು ಗೊಬ್ಬರ ಜಮೀನಿಗೆ ತೆಗೆದುಕೊಂಡು ಹೋಗಲು ರಸ್ತೆ ಇಲ್ಲದಂತಾಗಿದೆ. ಕೂಡಲೇ ಜಿಲ್ಲಾಡಳಿತ ಸಂಸದರು ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ನಿರ್ದೇಶನ ನೀಡಬೇಕು. 15 ದಿನದೊಳಗೆ ರಸ್ತೆ ನಿರ್ಮಾಣದ ಕುರಿತು ನಿರ್ಧಾರಕ್ಕೆ ಬಾರದೆ ಹೋದರೆ ರೈತರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಿಂದ ರೈತರ ಪಂಪ್ಸೆಟ್ಗಳಿಗೆ ಅಳವಡಿಸುವ ವಿದ್ಯುತ್ ಪರಿವರ್ತಕ ಟಿಸಿಗಳನ್ನು ರೈತರು ಲಕ್ಷಗಟ್ಟಲೆ ಹಣ ನೀಡಲು ಷರತ್ತಾಗಿದ್ದನ್ನು ತೆಗೆದುಹಾಕಿ ರೈತರಿಗೆ ಉಚಿತವಾಗಿ ವಿದ್ಯುತ್ ಟಿಸಿಗಳನ್ನು ಅಳವಡಿಸಬೇಕು. ಹೋದ ವರ್ಷ ಬರಗಾಲದಿಂದ ನರಳುತ್ತಿರುವ ರೈತರ ಸಾಲ ಮನ್ನಾ ಮಾಡಬೇಕೆಂದು ಒತ್ತಾಯಪೂರ್ವಕವಾಗಿ ಸರ್ಕಾರಕ್ಕೆ ಗಮನ ಹರಿಸುತ್ತೇವೆ. ಹಿಂದೆ ನರಸಿಂಹ ನಾಯಕ್, ರಾಯಚೂರು ಜಿಲ್ಲಾಧ್ಯಕ್ಷ. ಸ್ವಲ್ಪ ಸರಿ ನಮ್ಮದು ಗುರ್ಜಾಪುರ್ ಸರ್ ಈಗ 6 ವೇ ಹೋಗಿರಲ್ಲ ರೋಡು. ಅವತ್ತು 6 ವೇ ಹೋದ ಸಂದರ್ಭದಲ್ಲಿ ಅಧಿಕಾರಿಗಳು ಆ ಕಡೆ ಸರ್ವಿಸ್ ರಸ್ತೆ ಈ ಕಡೆ ಸರ್ವಿಸ್ ರಸ್ತೆ ಕೊಟ್ಟು ಅಂತ ಹೇಳಿದ್ರು. ಹೋಗ್ತು ಹಂಗಾಗಿ ನಾವು ಒಪ್ಕೊಂಡಿದ್ವಿ. ಆದರೆ ಇವತ್ತು ಸರ್ವಿಸ್ ರಸ್ತೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಒಂದು ಕಡೆ ಹೋಗೋ ರೈತರಿಗೆ ಇನ್ನೊಂದು ಕಡೆ ಹೋಗಿಲ್ಲ. ಈ ಸಂದರ್ಭದಲ್ಲಿ ರೈತ ಸಂಘದ ಧರ್ಮರೆಡ್ಡಿ, ಈರಣ್ಣ ಸಿದ್ದರಾಮಪುರು, ಈರಣ್ಣ ಸರ್ಜಾಪುರು, ಮಲ್ಲನಗೌಡ ಜಂಗ್ಲಿ, ಪೀರ್ಸಾಬ್ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಶಂಶುದ್ದೀನ್ ಎಂಬುವವರು ಹೆಚ್ಚುವರಿ ಮನೆಗಳು ಮಂಜೂರಾಗಿದ್ದು ಮನೆ ನೀಡುವುದಾಗಿ ಫಲಾನುಭವಿಗಳಿಂದ ನೇರವಾಗಿ 20 ರಿಂದ 30 ಸಾವಿರ ರೂಪಾಯಿ ಹಣ ಸಂಗ್ರಹಿಸಿ ಮುಗ್ಧ ಜನರಿಗೆ ವಂಚಿಸುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡ ಭೀಮರಾಯ ಹೊಸಮನೆ ಎನ್ ಗಣೇಕಲ್ ಅವರು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 300 ಹೆಚ್ಚುವರಿ ಮನೆಗಳು ಗ್ರಾಮ ಪಂಚಾಯಿತಿಗೆ ಮಂಜೂರಿಯಾಗಿರುವುದಾಗಿ ಜನರನ್ನು ನಂಬಿಸಿ ಮಲ್ದಕಲ್, ಗೋವಿಂದಪಲ್ಲಿ, ಕರಡಿಗುಡ್ಡ, ಎನ್ ಗಣೇಕಲ್ ಗ್ರಾಮಸ್ಥರಿಂದ ಹಣ ವಸೂಲಿ ಮಾಡಿ ಲಕ್ಷಾಂತರ ಹಣ ಸಂಗ್ರಹಿಸಿದ್ದಾರೆ. ಗ್ರಾಮಸಭೆ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು. ಆದರೆ ಪಿಡಿಒ ಅನಧಿಕೃತ ಹಣ ಸಂಗ್ರಹಿಸಿದ್ದಾರೆ. ಈ ಕುರಿತು ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ತಾಲೂಕು ಪಂಚಾಯತ್ ಅಧಿಕಾರಿಗಳು ಹೇಳುವಂತೆ ಮಲ್ದಕಲ್ ಗ್ರಾಮ ಪಂಚಾಯಿತಿಗೆ ಯಾವುದೇ ಹೆಚ್ಚುವರಿ ಮನೆಗಳು ಮಂಜೂರಿಯಾಗಿಲ್ಲ. ಅಕ್ರಮವಾಗಿ ಹಣ ಸಂಗ್ರಹಿಸಿ ಜನರನ್ನು ವಂಚಿಸಿರುವ ಕುರಿತು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತಷ್ಟು ಜನರು ವಂಚನೆಗೆ ಒಳಗಾಗುವ ಮುನ್ನವೇ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕೆಂದರು. ಜನರು ಯಾವುದೇ ಅಧಿಕೃತ ಆದೇಶ ಇಲ್ಲದೆ ಹಣವನ್ನು ನೀಡದೆ ವಂಚನೆ ಹೋಗದಂತೆ ಮನವಿ ಮಾಡಿದರು. ಮನೆಯನ್ನು ಕೊಡ್ತೀನಿ ಅಂತೇಳಿ ಮತ್ತು ಮನೆ ಆಗಿಲ್ಲ ಅಂದರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಅನ್ನುವ ಭರವಸೆಯನ್ನು ಜನರಿಗೆ ಒಂದು ಅಲ್ಲಿ ಅಲೆಯಲ್ಲಿರುವಂತಹ ಅಮಾಯಕ ಮುಗ್ಧ ಜನರು ಮತ್ತು ಬಡವರು ಅವರಿಗೆ ಆಸೆ ತೋರಿಸಿ ಈ ತನ್ನ ಒಂದು ಅಧಿಕಾರ ದರ್ಪ ದೌರ್ಜನ್ಯದಿಂದ
ಒಂದು ಮಾಹಿತಿಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಾಜ್ಯದವರಿಗೆ ದಿನಾಂಕ 11ರಂದು ಅವರಿಗೆ ಒಂದು ಕಂಪ್ಲೇಂಟ್ ಲೆಟರ್ ಕೊಟ್ಟಿರುತ್ತೇನೆ ಮತ್ತು ಇದೇ ಒಂದು ಲೆಟರ್ ಕೂಡ ತಾಲೂಕು ಪಂಚಾಯತ್ ಇಒ ಅವರಿಗೂ ಒಂದು ನಮ್ಮ ದೇವರು ತಾಲೂಕಿನಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತೇವೆ. ಇಒ ಸಾಹೇಬ್ ಗಮನ ಬಂದಾಗ ನಾವು ನೇರವಾಗಿ ಭೇಟಿಯಾಗಿ ಹೇಳಿದಾಗ ಅವರು ಈ ಪಂಚಾಯತಿಗೆ ಯಾವ ಮನೆಗಳು ಬಂದಿಲ್ಲ, ಆದರೆ ವಿಡಿಯೋ ನಮಗೆ ಇದು ವಿಷಯ ನಮ್ಮ ಗಮನಕ್ಕೆ ತಂದಿಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಈ ಮನೆಗಳು ಬಂದ ಇಡೀ ತಾಲೂಕಿನಲ್ಲಿ ಇರುವಂತಹ ಮನೆಗಳು ಓನ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಮನೆಗಳು ಬಂದಿವೆ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಸರ್ ಯಾವುದೇ ನಮ್ಮ ಟಿಪಿಗೆ ಸರ್ಕಾರದಿಂದ ಯಾವುದೇ ಮನೆಗಳು ಮಂಜೂರಾಗಿಲ್ಲ ಅಂತ ಮಾಹಿತಿ ಹೇಳಿದ್ರು. ಆದರೆ ಈ ನಮ್ಮ ಪೀಡಿಯವರಿಗೆ ಯಾಕೆ ಹೇಳಿದ್ರೆ ಹಳ್ಳಿಗಳಲ್ಲಿ ಜನರಲ್ಲಿ ಈ ಥರ ದುಡ್ಡು ತಗೊಂಡು ಮೋಸ ಮಾಡ್ತಾರಲ್ಲ ಯಾಕೆ ಅಂತ ಕೇಳಿದಾಗ ನಮ್ಮ ಗಮನಕ್ಕಿಲ್ಲ ಸರ್ ಅದನ್ನ ಕರೆಸಿ ಕೇಳ್ತೀವಿ ಅಂತ ಅಷ್ಟೇ ಹೇಳಿ ಉತ್ತರ ಕೊಟ್ಟರು. ಮತ್ತು ಅಲ್ಲಿ ಸೆಕ್ಷನ್ ಇದ್ದಾರೆ, ಯಾರು ಮನೆಗಳ ಹೌಸಿಂಗ್ ಸೆಕ್ಷನ್ ಹಾಕಿದ್ದಾರೆ, ಅವ್ರಿಗೆ ಗಮನಕ್ಕೆ ಬಂದಾಗ ಕೂಡ ನೋಡಿ ಸರ್ಕಾರದ ಯಾವುದೇ ಆದೇಶ ಮಾಡಿದ್ರು ಕೂಡ ನೇರವಾಗಿ ನಮ್ಮ ಪಂಚಾಯತಿಗೆ ಬರ್ತವೆ, ಅಂದರೆ ತಾಲೂಕು ಪಂಚಾಯತಿಗೆ ಬರ್ತವೆ. ಅವುಗಳನ್ನು ನೇರವಾಗಿ ನಾವೇನು ಮಾಡ್ತೀವಿ ಇಡೀ ನಮ್ಮ ತಾಲೂಕಿನ ದೇವದುರ್ಗ ತಾಲೂಕಿನಲ್ಲಿ ಈಗಾಗಲೇ ಉದ್ಯೋಗ ಖಾತ್ರಿ ಅಕ್ರಮದಿಂದ ಅನೇಕ ಪಿಡಿಒಗಳು ಅಮಾನತುಗೊಂಡಿರುವ ಘಟನೆ ನಡೆದಿದೆ. ಮತ್ತೊಮ್ಮೆ ಮನೆಗಳ ಹೆಸರಿನಲ್ಲಿ ವಂಚನೆ ನಡೆಯುತ್ತಿದ್ದು ತಡೆಯಲು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ಜೆಎಲ್ ಆನಂದ, ದೇವೇಂದ್ರಪ್ಪ, ಮಲ್ಲೇಶ್ ನಾಯಕ್, ಶಿವರಾಯ ನಾಯಕ್ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ, ರಸ್ತೆ ದುರಸ್ತಿ, ವಿದ್ಯುತ್ ದೀಪ, ಧೂಳು ನಿಯಂತ್ರಣ ಸೇರಿದಂತೆ ಮೂಲ ಸೌಲಭ್ಯ ಒದಗಿಸಲು ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ವಿವಿಧ ವಾರ್ಡ್ಗಳಲ್ಲಿ ಮೂತ್ರ ವಿಸರ್ಜನೆಗಾಗಿ ಮಹಿಳೆಯರು ಮತ್ತು ಪುರುಷರು ಪರದಾಡುವ ಪರಿಸ್ಥಿತಿ ಇದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಏರುತ್ತಿದ್ದು, ಆದರೆ ಮೂಲ ಸೌಲಭ್ಯ ಮಾತ್ರ ದೊರೆಯುತ್ತಿಲ್ಲ. ಬಸವನಬಾವಿ ವೃತ್ತದಲ್ಲಿ ಪ್ರತಿದಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಜನ ಆಗಮಿಸಲಿದ್ದು, ಮೂತ್ರ ವಿಸರ್ಜನೆ ಶೌಚಾಲಯ ಇಲ್ಲ. ಮಹಾಬಳೇಶ್ವರ ವೃತ್ತದಲ್ಲಿ ಮೂತ್ರ ವಿಸರ್ಜನೆ ಸ್ಥಳವನ್ನು ಮುಚ್ಚಿ ಹಾಕಲಾಗಿದೆ. ಶೆಟ್ಟಿಬಾವಿ ವೃತ್ತ, ತೀನ್ ಕಂದಿಲ್ ವೃತ್ತ, ಸ್ಟೇಷನ್ ವೃತ್ತ, ಗಂಜ್ ವೃತ್ತ, ಎಪಿಎಂಸಿ ಮಾರ್ಕೆಟ್ ಯಾರ್ಡ್ಗಳಲ್ಲಿ ಕೂಡ ಶೌಚಾಲಯ ಇಲ್ಲ. ಜನ ಪರದಾಟ ಜಿಲ್ಲಾಡಳಿತಕ್ಕೆ ಮತ್ತು ನಗರಸಭೆಗೆ ಕಾಣುತ್ತಿಲ್ಲ ಎಂದು ದೂರಿದ್ದಾರೆ. ನಗರದ ತುಂಬೆಲ್ಲ ಧೂಳು ಇದ್ದು, ಬೀದಿ ಬದಿಯ ದಿನಸಿ ಮೇಲೆ ಧೂಳು ಕುಳಿತು ಅದೇ ವಸ್ತುಗಳನ್ನು ಜನ ತಿನ್ನುವುದರಿಂದ ಅನೇಕ ರೋಗ ರುಜಿನಗಳಿಗೆ ತುತ್ತಾಗುವಂತಾಗಿದೆ. ಕೂಡಲೇ ನಗರದಲ್ಲಿ ಮೂಲ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾ ಘಟಕದಿಂದ ಈ ಮೂಲಕ ತಮ್ಮಲ್ಲಿ ಮನವಿ ಪತ್ರ ಮೂಲಕ ವಿನಂತಿಸಿಕೊಳ್ಳುವುದು ಏನೆಂದರೆ, ರಾಯಚೂರು ನಗರದ ವಿವಿಧ ಕಡೆಗಳಲ್ಲಿ ಮೂತ್ರ ವಿಸರ್ಜನೆ ಮಹಿಳೆಯರು ಮತ್ತು ಪುರುಷರು ಪರದಾಡುವಂತಾಗಿದೆ. ದಿನದಿಂದ ದಿನಕ್ಕೆ ಜನಸಂಖ್ಯೆಯಲ್ಲಿ ಏರುತಿಯಲ್ಲಿ ಬೆಳೆಯುತ್ತಿರುವುದರಿಂದ ಜನಸಂದಾಟನೆ ಸಾಮಾನ್ಯವಾಗಿದೆ. ರಾಯಚೂರು ನಗರದ ಬಸವನಬಾವಿ ವೃತ್ತದಲ್ಲಿ ಪ್ರತಿದಿನ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಂದ ಸಾರಿಗೆ ಬಸ್ಸುಗಳಿಂದ ಆಗಮಿಸುವ ಜನಕ್ಕೆ ಬಸವನಬಾವಿ ವೃತ್ತದ ಹತ್ತಿರದ ಯಾವುದೇ ರೀತಿಯ ಮೂತ್ರ ವಿಸರ್ಜನೆ ಶೌಚಾಲಯ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಈ ಹಿಂದೆ ರಾಜಕಾಲುವೆ ಹತ್ತಿರ ಮಹಿಳೆಯರಿಗಾಗಿ ಶೌಚಾಲಯ ಇತ್ತು, ಆದರೆ ಅದನ್ನು ಈಗ ಮುಚ್ಚಿ ಹಾಕಲಾಗಿದೆ. ಪ್ರತಿದಿನ ಓಡಾಡುವ ಗ್ರಾಮೀಣ ಮಹಿಳೆಯರಿಗೆ, ಪುರುಷರಿಗೆ ಸೂಕ್ತ ವ್ಯವಸ್ಥೆ ಇಲ್ಲದಿರುವುದರಿಂದ ಮೂತ್ರ ವಿಸರ್ಜನೆಗೆ ಪ್ರಧಾನವಾಗಿದೆ. ಅದರಂತೆ ಮಹಾಬಳೇಶ್ವರ ವೃತ್ತದಲ್ಲಿ ಇರುವ ಮೂತ್ರ ವಿಸರ್ಜನೆ ಸ್ಥಳವನ್ನು ಮುಚ್ಚಿ ಹಾಕಿ ಅನಧಿಕೃತ ಅಂಗಡಿ ನಿರ್ಮಿಸಲಾಗಿದೆ. ಶೆಟ್ಟಿಬಾವು ಚೌಕು, ತೀನಿ ಕಂದಿನ ವೃತ್ತದಲ್ಲಿ ಹಾಗೂ ಸ್ಟೇಷನ್ ವೃತ್ತ, ರಾಜೇಂದ್ರ ಗಂಜಿ, ಎಪಿಎಂಸಿ ಯಾರ್ಡ್ನಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಇದ್ದರೂ ನೀರಿಲ್ಲದೆ ಹಾಳು ಬಿದ್ದಿರುವಂಥದ್ದೇ ಕಾಣುತ್ತದೆ. ಮುಖ್ಯವಾದ ಸ್ಥಳಗಳಲ್ಲಿ ಹೈಟೆಕ್ ಮೂತ್ರ ವಿಸರ್ಜನೆ ಶೌಚಾಲಯಗಳನ್ನು ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸುತ್ತೇವೆ. ಅದರಂತೆ ರಸ್ತೆ ಮೇಲೆ ಧೂಳು ಕಣಗಳಿಂದಾಗ ರಸ್ತೆ ಮೇಲೆ ಓಡಾಡುವ ವಾಹನ ಚಾಲಕರ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆ ಕೊಂಟಪ್ಪ, ಮುಖಂಡರಾದ ಮಹೇಶ್ ಪಾಟೀಲ್, ವೀರೇಶ್ ಜಲಗಾರ, ವನ್ನಪ್ಪ, ಅಮರಯ್ಯ ಸ್ವಾಮಿ, ಅಮರೇಶ್, ಮಸ್ತಾನ್ ಟೇಲರ್ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 29ರಲ್ಲಿ ಹೆಚ್ಚುವರಿಯಾಗಿ 14 ಅಂಗನವಾಡಿ ಕೇಂದ್ರಗಳು ಪ್ರಾರಂಭಗೊಂಡಿದ್ದು, ಹೆಚ್ಚುವರಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಲ್ಲದೆ ಆಹಾರ ಧಾನ್ಯ ಮತ್ತು ಅನುದಾನಕ್ಕೆ ಕತ್ತರಿ ಹಾಕುತ್ತಿದ್ದು, ಕೂಡಲೇ ಹೆಚ್ಚುವರಿ ಅಂಗನವಾಡಿ ಕೇಂದ್ರಗಳನ್ನು ರದ್ದುಪಡಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸಿಡಿಪಿಒ ಅವರಿಂದ ಪಡೆದ ಮಾಹಿತಿ ಆಧಾರದ ಮೇಲೆ ಸಂಘಟನೆ ತಂಡ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದಾಗ 4-5 ಅಂಗನವಾಡಿಗಳಲ್ಲಿ ಮಾತ್ರ ಮಕ್ಕಳಿರುತ್ತಾರೆ. ಇನ್ನುಳಿದ ಕೇಂದ್ರಗಳಲ್ಲಿ 7-8 ಮಕ್ಕಳು ಇರುತ್ತಾರೆ. ಆದರೆ ದಾಖಲಾತಿಯಲ್ಲಿ ಮಾತ್ರ 50 ಮಕ್ಕಳಿರುತ್ತಾರೆ ಎಂದು ಆಪಾದಿಸಿದ್ದಾರೆ. ಕೂಡಲೇ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಹೆಚ್ಚುವರಿ ಅಂಗನವಾಡಿ ಕೇಂದ್ರಗಳನ್ನು ರದ್ದುಪಡಿಸಿ ಸರ್ಕಾರದ ಅನುದಾನ ಉಳಿಸಬೇಕು.
ನಿರ್ಲಕ್ಷಿಸಿದರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಾಫರ್ ಶರೀಫ್ ಅವರು ಎಚ್ಚರಿಸಿದ್ದಾರೆ. ಅಂದರೆ ಪ್ರತಿ ಅಂಗನವಾಡಿನಲ್ಲಿ ಯಾವ ಸ್ವಚ್ಛತೆ ಇಲ್ಲ. ಪ್ರತಿ ಅಂಗನವಾಡಿನಲ್ಲಿ ಅವರು ಬರೆದು ಕೊಟ್ಟಿದ್ದು ಏನಾದ ಮಾಹಿತಿನಲ್ಲಿ ತೆಗೆದಿದ್ದು 10, 20, 30 ಹುಡುಗರು ಕೊಟ್ಟಿದ್ದಾರೆ. ಅದರ ಅಲ್ಲಿ ಯಾರಿಲ್ಲ, 2, 3 ಇಷ್ಟೇ ಇದ್ದಾರೆ. ತಮ್ಮ ಸ್ವಂತ ಮನೆಯಲ್ಲೇ ಬಳಸ್ಕೊಂಡು ಅವರು 4,000 ರೂಪಾಯಿ ಗೌರ್ಮೆಂಟ್ನಿಂದ ತೊಗೊಳಕತ್ತಾರೆ. ಅದಕ್ಕೆ ಅಂಗನವಾಡಿ ಅಷ್ಟು ವಾರ್ಡ್ನಲ್ಲಿ 14 ಅಂಗನವಾಡಿ ಇರಬಾರ್ದು. ಅದಕ್ಕಾಗಿ ತಾವುಗಳು ದಯವಿಟ್ಟು ಇದನ್ನು ಗಮನ ಕೊಟ್ಟು ಆ ಅಂಗನವಾಡಿಯನ್ನು ಸ್ವಚ್ಛಾಗಿ ಒಂದು 5-6 ಇಟ್ಟಿದ್ದರೆ ಎಲ್ಲ ಹುಡುಗರು ಒಂದರಲ್ಲಿ ಸರಿಪಡೆ ಆಗ್ತದೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದರವೇಶ ಗ್ರೂಪ್ ಪಾಲುದಾರರ ಮನೆ ಮೇಲೆ ಪೊಲೀಸ್ ದಾಳಿ, ಕೋಟಿ ನಗದು ಚಿನ್ನಾಭರಣ ಪತ್ತೆ. ದರವೇಶ ಗ್ರೂಪ್ ಬಂಧಿತ 3 ಜನರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಪೊಲೀಸರು. ಕೇಂದ್ರ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಪ್ರತಿಭಟನೆ. ಎಡೆದಂಡೆ ಕಾಲುವೆ ಮೈಲ್ 69 ನೀರು ಹರಿಸಲು ಒತ್ತಾಯಿಸಿ ಮನವಿ. ಇನ್ನು ಅನೇಕ ರೈತರಿಗೆ ಬಿಡುಗಡೆಯಾಗದ ಬರ ಪರಿಹಾರ ಕ್ರಮಕ್ಕೆ ನರಸಿಂಹನಾಯಕ್ ಆಗ್ರಹ. ದೇವದುರ್ಗ ತಾಲೂಕಿನ ಮಲ್ದಗಲ್ ಪಂಚಾಯಿತಿ ಪಿಡಿಒರಿಂದ ಹೆಚ್ಚುವರಿ ಮನೆ ಮಂಜೂರು ಹೆಸರಿನಲ್ಲಿ ಅಕ್ರಮ ಹಣ ಸಂಗ್ರಹ, ತನಿಖೆಗೆ ಭೀಮರಾಯ ಹೊಸ ಮನವಿ ಒತ್ತಾಯ. ನಗರದಲ್ಲಿ ಹೈಟೆಕ್ ಶೌಚಾಲಯ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಮನವಿ. ವಾರ್ಡ್ 29ರಲ್ಲಿ ಹೆಚ್ಚುವರಿ ಅಂಗನವಾಡಿ ರದ್ದಿಗೆ ಒತ್ತಾಯಿಸಿ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.